ವರ್ಷ ಫೆಬ್ರವರಿ 9ನೇ ತಾರೀಕು ನಡೆದಿದ್ದು ಚುನಾವಣೆ. ಕಾನೂನು ಹೋರಾಟಗಳೆಲ್ಲ ಮಾಡಿಕೊಂಡು ಲಾಸ್ಟು ಒಂದು ವಾರದಿಂದ ನಮ್ಮನ್ನು ರಿಸಲ್ಟ್ ಅನೌನ್ಸ್ ಮಾಡಿದ್ರು. ಇವತ್ತು ನಮಗೆ 17ನೇ ತಾರೀಕು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೆಸಿದ್ರು ಚುನಾವಣಾಧಿಕಾರಿ. ಅದರಲ್ಲಿ ರಿಸಲ್ಟ್ ಬಂದಾಗ ನಮ್ಮದು ಕಾಂಗ್ರೆಸ್ ಬೆಂಬಲಿತ ಶರತ್ ಬಚ್ಚೇಗೌಡರು ನೇತೃತ್ವದಲ್ಲಿ 8 ಸೀಟ್ ನಮ್ಗೆ ಬಂದಿತ್ತು. ಅದ್ರ ಪ್ರಕಾರ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಆಯಿತು. ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಹೈಕಮಾಂಡು, ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಅಕ್ಬರ್ ಬೈರಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರು ಏನು ನಮ್ಮ ಶರತ್ ಬಚ್ಚೇಗೌಡರು ನಮ್ಮ ಮೇಲೆ ನಂಬಿಕೆ ಇಟ್ಟು, ಆಮೇಲೆ ಷೇರ್ದಾರ್ ಏನು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮಗೆ ಮತದಾನ ಮಾಡಿ ನಮ್ಮ ನಮ್ಮ ಶರತ್ ಬಚ್ಚೇಗೌಡರು ಜನಪ್ರಿಯ ಶಾಸಕರು KNX ಅಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಬೆಂಬಲಿತ 8 ಜನ ನಾವು ಗೆದ್ದಿದ್ದೀವಿ. ಆಮೇಲೆ ಆಪೋಸಿಷನಲ್ಲೂ 5 ಜನ ಗೆದ್ದಿದ್ದಾರೆ. ನಾವು ಬ್ಯಾಂಕ್ಗೆ ಎಲೆಕ್ಷನ್ನು ಚುನಾವಣೆಗೆ ಮಾತ್ರ ನಾವೆಲ್ಲ ಪಾರ್ಟಿ ಪಕ್ಷ ಅಂತ ನೋಡಬೇಕು. ಯಾಕಂದರೆ ಅದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ನಾವಲ್ಲಿ ರಾಜಕಾರಣ ಮಾಡೋದು ಏನು ಅಷ್ಟೇನು ಸೂಕ್ತ ಅಲ್ಲ. ನಾವು ಅದನ್ನು ಬೆಳೆಸ್ಕೊಂಡು ಷೇರ್ದಾರರಿಗೆ ಏನು ಅನುಕೂಲ ಬೇಕೋ ಅದನ್ನು ಮಾಡಿಕೊಂಡು ಷೇರ್ದಾರರ ಹಿತದೃಷ್ಟಿನ ನಮ್ಮ ಮೊದಲನೇ ಆದ್ಯತೆ. ಆಮೇಲೆ ನಮ್ಮ ಬ್ಯಾಂಕ್ ಸರ್ವತೋಮುಖ ಅಭಿವೃದ್ಧಿ ಹೊಂದಬೇಕು, ಠೇವಣಿದಾರರ ಸುರಕ್ಷತೆ ನೋಡಬೇಕು, ಗ್ರಾಹಕರಿಗೆ ಅನುಕೂಲ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಶರತ್ ಬಚ್ಚೇಗೌಡರು ನೇತೃತ್ವ, ಅವ್ರ ಮಾರ್ಗದರ್ಶನ, ನಮ್ಮ ಟೌನು ಅಧ್ಯಕ್ಷರಾದ ಬೈರೇಗೌಡರ ಮಾರ್ಗದರ್ಶನ, ಆಮೇಲೆ ಹಿಂದೆ ಈ ಸಂಸ್ಥೆಗೆ ದುಡಿದಂಥ ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ನಿರ್ದೇಶಕರು ಅವರ ಸಲಹೆ ಸೂಚನೆಗಳು ತಗೊಂಡು ಇನ್ನು 5 ವರ್ಷ ಬ್ಯಾಂಕ್ನ ಏಳಿಗೆಗೆ ಏನೆಲ್ಲ ಮಾಡಬೇಕು, ಷೇರ್ದಾರರ ಅನುಕೂಲಕ್ಕೆ ಏನೇನೋ ಮಾಡಬೇಕು, ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಮುಂದಕ್ಕೆ ನಾವೇನು ಪ್ರಣಾಳಿಕೆಯಲ್ಲಿ ನಾವೇನು ಪ್ರಕಟ ಮಾಡಿದ್ವಿ ಚುನಾವಣೆ ಸಂದರ್ಭದಲ್ಲಿ, ಅದನ್ನು ಮ್ಯಾಕ್ಸಿಮಮ್ಮು ನಾವು ಅದನ್ನು ಮಾಡೋದಕ್ಕೆ ನಮಗೂ ಕಾನೂನು ಅದೆಲ್ಲ ನೋಡಬೇಕಾಗ್ತದೆ. RBI ಗೈಡ್ಲೈನ್ಸ್ ನೋಡಬೇಕಾಗ್ತದೆ, ಸರ್ಕಾರದಿಂದ ಬರೋ ಕಾನೂನುಗಳನ್ನ ನಾವು ಪಾಲನೆ ಮಾಡಬೇಕಾಗ್ತದೆ. ಅದನ್ನೆಲ್ಲ ನೋಡಿಕೊಂಡು ಷೇರ್ದಾರರಿಗೂ ಹಿತದೃಷ್ಟಿ, ಬ್ಯಾಂಕ್ನ ಹಿತದೃಷ್ಟಿ ನೋಡಿಕೊಂಡು ನಾವೇನು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಎಲ್ಲನೂ ಮಾಡೋದಕ್ಕೆ ಜಂಟಿ ಸಾಲ ಕೊಡುವಂಥ ಒಂದು ಇದಿರ್ಬೋದು, ಪ್ರಣಾಳಿಕೆ ಇರ್ಬೋದು. ಆಮೇಲೆ ಏನು ನಾವು ನೋಟಿಸ್ಗೆ ನಮ್ಮ ಅರ್ಜಿಗಳಿಗೆ ನಾವೇನು ಶುಲ್ಕ ವಿಧಿಸ್ತಾ ಇದ್ವಿ ಅದನ್ನೆಲ್ಲ ವೇವ್ ಆಫ್ ಮಾಡೋದಕ್ಕೆ ಒಂದು, ಯಾಕಂದರೆ ನಾವು ಸಾಲಗಾರರಿಗೆ ಸಾಲ ಕೊಟ್ಟಿರ್ತೀವಿ, ಅವರು ಬಡ್ಡಿ ಕಟ್ತಾ ಇರ್ತಾರೆ. ನಾವು ಯಾವುದೋ ಒಂದು ನೋಟಿಸ್ ಕೊಟ್ಬಿಡ್ತೀವಿ ಅಂತ ಅದಕ್ಕೊಂದು 50 ರೂಪಾಯಿ 100 ರೂಪಾಯಿ ಹಾಕೋದೇನು ಅಷ್ಟೇನು ನಮಗೆ ಸಮಂಜಸ ಕಾಣ್ತಾ ಇಲ್ಲ. ಹಿಂದೇನೂ ನಾವು ಡೈರೆಕ್ಟ್ರಾಗಿದ್ದಾಗ ಅದನ್ನೆಲ್ಲ ನಾವು ವೇವ್ ಆಫ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ವಿ, ಅದಾಗಲಿಲ್ಲ. ಈ ಸರಿ ನಮ್ಮದೇ ಬೋರ್ಡ್ ಇರೋದ್ರಿಂದ, ನಮ್ಮ ಕೈಯಲ್ಲೇ ಆಡಳಿತ ಇರೋದ್ರಿಂದ ಷೇರ್ದಾರರ ಹಿತದೃಷ್ಟಿಯಿಂದ ಸಾಲಗಾರರಿಗೆ ಏನು ಅನುಕೂಲ ಬೇಕು ಅವ್ರ ಮೇಲೆ ಹೊರೆ ಈ ನೋಟಿಸು ಫೀಸು ಅಂಥ ಹೊರೆಗಳನ್ನೆಲ್ಲ ಕಡಿಮೆ ಮಾಡಿ ಜಂಟಿ ಸಾಲನ ಕಾನೂನು ರೀತಿಯಲ್ಲಿ RBI ಗೈಡ್ಲೈನ್ಸು ಮತ್ತು ನಮ್ಮ ಡಿಪಾರ್ಟ್ಮೆಂಟು ಏನು ಕಾನೂನುಗಳು ಹೇಳುತ್ತೆ ಅದನ್ನು ಪಾಲನೆ ಮಾಡಿಕೊಂಡೇ ನಾವು ಕೊಡಬೇಕಾಗ್ತದೆ. ಅದನ್ನು ತರುವಂಥ ನಿಟ್ಟಿನಲ್ಲಿ ನಾವೆಲ್ಲ ಸೇರಿಕೊಂಡು ನಾವು 13 ಜನನೂ ನಮ್ಮ ಕಾಂಗ್ರೆಸ್ ಬೆಂಬಲಿತ 8 ಜನ ಇದ್ದೀವಿ. 5 ಜನ ಅವರು ಇದ್ದಾರೆ, ಅವ್ರನ್ನೂ ಸೇರಿಸ್ಕೊಂಡು ಬ್ಯಾಂಕ್, ಯಾಕಂದರೆ ಬ್ಯಾಂಕಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನೋ ಒಂದೇ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಿಗೆ ಹೋಗ್ತೀವಿ. ಆಮೇಲೆ ನಮ್ಮೆಲ್ಲರೂ ನಮ್ಮ 8 ಜನ ಬೋರ್ಡ್ ಪರವಾಗಿ ನಮ್ಮ ಷೇರ್ದಾರರಿಗೆ ಯಾರು ಮತ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಧನ್ಯವಾದ ತಿಳಿಸಿ, ನಮ್ಮ ನಾಯಕರಾದ ಶರತ್ ಬಚ್ಚೇಗೌಡರಿಗೆ, ನಮ್ಮ ಬೈರೇಗೌಡರಿಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಟೌನ್ನ ಎಲ್ಲ ನಾಯಕರಿಗೂ, ಕಾರ್ಯಕರ್ತರಿಗೂ, ಆಮೇಲೆ ನಮ್ಮ ತಾಲೂಕಿನ ಎಷ್ಟೋ ಲೀಡ್ರ್ಗಳು ಬಂದು ನಮಗೋಸ್ಕರ ಕಷ್ಟಪಟ್ಟಿದ್ದಾರೆ, ಅವ್ರಿಗೆಲ್ಲ ಧನ್ಯವಾದ ತಿಳಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಹೇಳಬೇಕು ಅಂದರೆ ಇವತ್ತು ನನಗೆ ತುಂಬ ಸಂತೋಷದ ದಿನ. ಇವತ್ತು 10 ವರ್ಷದಿಂದ ಇಲ್ಲ ನಮ್ಮ ಬೋರ್ಡು, ಇವತ್ತು ತಗೊಂಡಿದ್ದೀನಿ. ನಮ್ಮ ಸ್ನೇಹಿತನ ಅಧ್ಯಕ್ಷರಾಗಿದ್ದಾನೆ, ಫಸ್ಟ್ ವಿಶಸ್ಸು. ಆಮೇಲೆ ನಾವೆಲ್ಲ ಏನಿದ್ದೀರಿ 8 ಜನ ಕೂಡಿ ನಡೀತೀರಿ. ಯಾವುದಕ್ಕೆ ಎಷ್ಟು ಮಾಡಬೇಕು, ಏನು ಮಾಡಬೇಕು ಎಲ್ಲ ನೋಡಿಕೊಂಡು ಸ್ವಚ್ಛವಾದ ಆಡಳಿತ ಕೊಡ್ತೀರಿ. ನಮ್ಮ ನಾಯಕರಿಗೆ ಒಳ್ಳೆ ಆಡಳಿತ ಕೊಡೋ ಟೀಮ್ ಆಗ್ತೀರಿ. ನಮ್ಮ ನಾಯಕರು ಯಾಕೆಂದರೆ 224 MLAಗಳಲ್ಲಿ ನಮ್ಮ ನಾಯಕರೇ ಉತ್ತಮ, ಅಷ್ಟು ಚೆನ್ನಾಗಿದ್ದಾರೆ. ನಾವೆಲ್ಲ ಇವತ್ತು ಈ ಥರ ಬರಬೇಕು, ಈ ಥರ ಗೆಲ್ಲಬೇಕು, ಜನಗಳ ಮನಸ್ಸಿಗೆ ಬರಬೇಕು ಅಂದರೆ ನಮ್ಮ ನಾಯಕರನ್ನ ನೋಡಿ ನಮ್ಗೆ ಓಟ್ ಕೊಟ್ಟವ್ರೆ, ನಮ್ಮ ನಾಯಕರ ಆಡಳಿತ ನೋಡಿ ನಮ್ಗೆ ಓಟ್ ಕೊಟ್ಟವ್ರೆ, ನಮ್ಮ ನಾಯಕರ ಕೆಲಸ ನೋಡಿ ನಮ್ಗೆ ಓಟ್ ಕೊಟ್ಟವ್ರೆ. ಹಂಗಾಗಿ ನಾವು ಜನಗಳು ಏನು ಆಶ್ವಾಸನೆ ಇಟ್ಕೊಂಡಿದ್ದಾರೆ ಯಾವುದು ಮಾಡಲ್ಲ, ನೋಡಿಕೊಂಡು ಏನು ಮಾಡಬೇಕು, ಯಾವ ಟೈಮ್ಗೆ ಏನು ಮಾಡಬೇಕು ಅಂತ ನೀಟಾಗಿ ಮಾಡ್ತೀರಿ. ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ನಮ್ಮ ಬೈರಣ್ಣವರು ಹಾಗೂ ಎಲ್ಲ ಲೀಡ್ರ್ಗಳು, ಹೆಸರು ಹೇಳೋದು ಬೇಡ, ಎಲ್ಲ ಲೀಡ್ರ್ಗಳಿಗೂ ಧನ್ಯವಾದ ಹೇಳಿ ಈ ಬೋರ್ಡ್ನ ಹಿಂಗೆ ನಡ್ಸ್ಕೊಂಡು ಹೋಗಬೇಕು. ನೆಕ್ಸ್ಟ್ ನಾವು 13 ಗೆಲ್ಲಬೇಕು, ಆ ಥರ ಪ್ಲ್ಯಾನ್ ಮಾಡ್ತೀರಿ. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. 9/2/2025 ಟೌನ್ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ ನಾವು ಆವತ್ತೇ ಘೋಷಣೆ ಮಾಡಿದ್ವಿ 8-5 ಅಂತ.
ಅದಕ್ಕೆ ಯಾವುದೋ ಕಾರಣಗಳಿಂದ ನ್ಯಾಯಾಲಯಕ್ಕೆ ಹೋಗಿತ್ತು. ಅದು 8 ದಿವಸದ ಮುಂಚೆ ನಮ್ಗೆ ಪರವಾಯಿತು. ನಾವು 8 ಅವ್ರು 5 ಆದ್ರಿ. ಅದಕ್ಕೆ ನಮ್ಮ ಷೇರ್ದಾರಿ 19,000 ಜನ ಷೇರ್ದಾರಿದ್ದಾರೆ ಸುಮಾರು ಟೌನ್ ಬ್ಯಾಂಕಾಗ. ಅವ್ರಿಗೆಲ್ಲ ನಮ್ಗೆ ಮತ ಕೊಟ್ಟಿರೋದಕ್ಕೆ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ನನ್ಕ ಚುನಾವಣೆ ಸ್ಪರ್ಧೆ ಮಾಡಿ ಕೊಟ್ಟದ ಹೊಸಕೋಟೆ ವಿಧಾನಸಭೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶರತ್ ಕುಮಾರ್ ಬಚ್ಚೇಗೌಡ್ರಿಗೆ ಮತ್ತು ಬಿ ವಿ ಬೈರೇಗೌಡ್ರಿಗೆ ಮತ್ತು BMRD ಅಧ್ಯಕ್ಷರಾದ ಕೆ ಶಿವಮೂರ್ತಿ ಅವ್ರಿಗೆ ಮತ್ತು ನಮ್ಮ ಮಾಜಿ PMRD ಅಧ್ಯಕ್ಷರು ವಿಜಯ್ ಕುಮಾರ್ ಅವ್ರಕ ಮತ್ತು ಮಾಜಿ BMRD ಅಧ್ಯಕ್ಷರಾದ ಜಯರಾಜಣ್ಣ ಅವ್ರಕ, ನಮ್ಮ ಸಮಾಜದ ಮುಖಂಡದ ಇಂತಿಯಾಜ್ ಅಣ್ಣವರು ಮತ್ತು ಎಲ್ಲರೂ ಟೌನಿನ ಲೀಡರ್ಗಳು ಮತ್ತು ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.